Hello, dear students. Let us to discuss Karnataka CET 2018 questions from chapter number 1 and 2. Okay, 2018ದಲ್ಲಿ ಚಾಪ್ಟರ್ ನಂಬರ್ 1 ಮತ್ತು 2ದಲ್ಲಿ ಬಂದಿರುವಂಥ ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ ನಾವು. ಸೊ ದ ಫಸ್ಟ್ ಕ್ವಶನ್, ಓಕೆ, ಇಲ್ಲಿ ಕ್ವಶನ್ ನಂಬರ್ 8 ಅಂತಿದೆ. ಆ್ಯಸ್ ಪರ್ ನಾವು ಕ್ವಶನ್ ಪೇಪರ್ದಲ್ಲಿದೆ, ನಾನು ತಗೊಂಡೇನಿ. ಸೊ ಕ್ವಶನ್ ಏನಂತ ಇದೆ ನೋಡಿ, ಇದು ಇಲೆಕ್ಟ್ರಿಕ್ ಚಾರ್ಜ್ ಮೇಲ್ಗಡೆ ಇದೆ. ದ ಮ್ಯಾಗ್ನಿಟ್ಯೂಡ್ ಆಫ್ ಪಾಯಿಂಟ್ ಚಾರ್ಜ್ ಡ್ಯೂ ಟು ವಿಚ್ ದ ಎಲೆಕ್ಟ್ರಿಕ್ ಫೀಲ್ಡ್ 30 centimeter away has the magnitude 2 Newton per coulomb will be. ಇಲ್ಲೇನು ಕೇಳ್ಯಾರ, ಯಾವ ಚಾರ್ಜು ನಮಗೆ ಅದರಿಂದ 30 ಸೆಂಟಿಮೀಟರ್ ದೂರದಲ್ಲಿ 2 ನ್ಯಾನೋ ಕೊಲಮ್ ಎಲೆಕ್ಟ್ರಿಕ್ ಫೀಲ್ಡನ್ನು ಕೊಡುತ್ತೆ, ಅಥವಾ ಚಾರ್ಜಿಂದ ನಾವು ಎಷ್ಟು 30 ಸೆಂಟಿಮೀಟರ್ ದೂರದಲ್ಲಿ 2 ನ್ಯಾನೋ ಅಥವಾ 2 ನ್ಯೂಟನ್ ಪರ್ ಕೊಲಮ್ ನಮಗೆ ಫೀಲ್ಡ್ ಸಿಗ್ತಾ ಇದ್ದರೆ ಆ ಚಾರ್ಜ್ ವ್ಯಾಲ್ಯೂ ಎಷ್ಟು? ಓಕೆ, ಸೊ ಇದು ಕ್ವಶನ್. ಓಕೆ, ಸೊ ಕ್ವಶನ್ನು ಸಿಂಪಲ್ ಇದೆ ಮತ್ತು ಡೈರೆಕ್ಟು ಇದೆ. ಯಾಕಂದರೆ ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಈಗಾಗಲೇ ಗೊತ್ತಿದೆ. ನಾವು ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಆಮೇಲೆ ದಟ್ ಮ್ಯಾಗ್ನಿಟ್ಯೂಡ್ ತೆಗಿಬೇಕಾದ್ರೆ 1/4πε0 Q ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಕರಿತೇವೆ. ಯಾವಾಗ ಅದು ಏರ್ ಅಥವಾ ವ್ಯಾಕ್ಯೂಮ್ದಲ್ಲಿ ಇದ್ದಾಗ. ಅರ್ಥ ಆಯ್ತಾ? ಇನ್ನು ಅದರ್ ದೆನ್ ಏರ್ ಆರ್ ವ್ಯಾಕ್ಯೂಮ್ ಬಿಟ್ಟು ಸಪೋಸ್ ಡೈಎಲೆಕ್ಟ್ರಿಕ್ ಮಟೀರಿಯಲ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಕೆ ಆಗಿತ್ತಂದರೆ 1/4πε0 ಇಂಟು ಕೆ, ಅಂದರೆ ಕೆ ಡಿನಾಮಿನೇಟರ್ದಲ್ಲೇ ಬರುತ್ತೆ, Q ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಅಂದರೆ ಜಸ್ಟ್ ಲೈಕ್ ಡಿಸ್ಟೆನ್ಸು ಸ್ಕ್ವೇರ್ ರೂಟ್ ಆಫ್ ಕೆ ಆರ್ ಇದ್ದಾಗ ಎಷ್ಟು ಸಿಗತ್ತೆ ಅಲ್ಲ, ಅಷ್ಟು ನಮಗೇನು ಸಿಗತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಸಿಗತ್ತೆ. ಯಾವಾಗ? ಇಫ್ ದ ಚಾರ್ಜ್ ಈಸ್ ಇನ್ ಪ್ರೆಸೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಕೆ ಆದಾಗ. ಓಕೆ, ಸೊ ಲೆಟ್ ಅಸ್ ಟು ಡಿಸ್ಕಸ್ ದಿಸ್. ಕ್ಯೂ ಅನ್ನುವಂಥ ಒಂದು ಚಾರ್ಜ್ದಿಂದ ನಮಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ತಾ ಇದೆ? 2 ನ್ಯೂಟನ್ ಪರ್ ಕೊಲಮ್. ಓಕೆ, ಈಗ ಈ ಡಿಸ್ಟೆನ್ಸು 30 ಸೆಂಟಿಮೀಟರ್ ಇದೆ, ನಾವು 0.3 ಅನ್ಬೋದು. ಓಕೆ, ಅಥವಾ 3 × 10⁻⁻1 ಅಂತ ಕರಿಬೋದು. ನಿಮಗೆ ಯಾವುದು ಕನ್ವೀನಿಯಂಟ್ ಆಗುತ್ತಲ್ಲ ಅದನ್ನು ಮಾಡಿರಿ. ನಾವಿಲ್ಲಿ ಸ್ಲೋ ಬಿಡಿಸಿರ್ತೀವಿ, ಬಟ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಭಾಳ ಫಾಸ್ಟಾಗಿ ನಾವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈಗ ನಾವು ವ್ಯಾಲ್ಯೂಸ್ ಅಂತ ಬರೀನಾ. ಈ ವ್ಯಾಲ್ಯೂ 2 ಇದೆ, ಇದು 9 × 10⁻9 ಇದೆ. ಸೊ ಕ್ಯೂ ಇದ್ದಲ್ಲಿ ಕ್ಯೂ ಬರೆಯೋಣ. ಸೊ ಇದು ಡಿಸ್ಟೆನ್ಸು 0.3 ಸ್ಕ್ವೇರ್. ಓಕೆ, ಸೊ 0.3 ಸ್ಕ್ವೇರ್ ಅಂದರೆ ಇದನ್ನು ನಾವು ಏನು ಬರಿಬೋದು? 9 × 10⁻⁻2 ಅಂತ ಬರಿಬೋದು. ಯಾಕಂದರೆ 0.3ಅನ್ನು 3 × 10⁻⁻1 ಸ್ಕ್ವೇರ್ ಮಾಡಿದಾಗ 9 × 10⁻². ಓಕೆ, ಸೊ 9 ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾದರೆ 10 ಎಷ್ಟಾಗತ್ತೆ? ಇದು -11 ಆಗುತ್ತೆ. ಅದನ್ನು ಆ ಕಡೆ ತಗೊಳ್ರಿ. ಓಕೆ, ಸೊ 11 ಇದ್ದು ಆ ಕಡೆ ತಗೊಳ್ರಿ, ವಿಲ್ ಗೆಟ್ -11. ಓಕೆ, ಅಥವಾ 10⁻9 ಡಿನಾಮಿನೇಟರ್ ತೊಗೊಂಡ್ರಿ ಅಂದರೆ -2 -9 -11 ಆಗುತ್ತೆ. ಅದನ್ನು ಆ ಕಡೆ ತೊಗೊಂಡ್ರೆ ಮಲ್ಟಿಪ್ಲೈ ಆಗುತ್ತೆ. ಸೊ ಹೀಗಾಗಿ ದ ವ್ಯಾಲ್ಯೂ ಆಫ್ ಕ್ಯೂ ಈಸ್ 2 × 10⁻11 ಕೊಲಮ್. ಓಕೆ, ಆಪ್ಷನ್ ಈಸ್ ದ ಕರೆಕ್ಟ್ ಒನ್. ಸರಿ ಆಯಿತಾ? ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, a mass 1 kg carrying a charge of 2 coulomb is accelerated through a potential 1 volt. ಓಕೆ, ಇಲ್ಲಿ ಎಕ್ಸಲೇಷನ್ ಪೊಟೆನ್ಷಿಯಲ್ಲು 1 ವೋಲ್ಟ್ ಇದೆ. ಅದು ಯಾವ ವೆಲಾಸಿಟಿಯನ್ನು ಅಕ್ವೈರ್ ಮಾಡುತ್ತೆ? ಓಕೆ, ಯಾವ ವೆಲಾಸಿಟಿಯನ್ನು ಅಕ್ವೈರ್ ಮಾಡುತ್ತೆ ಅನ್ನುವಂಥದ್ದು ಬೇಕಾಗಿದೆ. ಆಲ್ರೆಡಿ ನಮಗೆ ಗೊತ್ತಿದೆ, ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಾಗ ಹೊರಗಡೆ ಎಷ್ಟಾಗತ್ತೆ ಅಂದರೆ ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್, ಕ್ಯೂ ಇಂಟು ವಿ. ಸೊ ಹಾಗಾದರೆ
ಈ ವರ್ಕ್ ಡನ್ ಅಥವಾ ಎನರ್ಜಿ ಏನಾಗುತ್ತೆ, ಅಥವಾ ದ ಇಕ್ವಿವೆಲೆಂಟ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಕೆನೆಟಿಕ್ ಎನರ್ಜಿ, ಅದು ಎಕ್ಸಲರೇಟ್ ಆಗುತ್ತೆ. ಸೊ ಹಾಗಾದರೆ ಈ ವರ್ಕ್ ಡನ್ನ ನಾವು ಏನು ಮಾಡೋಣ, ಕೆನೆಟಿಕ್ ಎನರ್ಜಿಗೆ ಇಕ್ವೇಟ್ ಮಾಡೋಣ. ಸೊ ದ ಎಕ್ಸ್ಪ್ರೆಷನ್ ಫಾರ್ ದ ಕೆನೆಟಿಕ್ ಎನರ್ಜಿ ಏನು, ಹಾಫ್ ಎಮ್ ವಿ ಸ್ಕ್ವೇರ್. ಓಕೆ, ಸೊ ನಾವು ಬರಿತಾ ಹೋಗೋಣ. ಕ್ಯೂ ವ್ಯಾಲ್ಯೂಸ್ 2, ಎಮ್ ವ್ಯಾಲ್ಯೂ ಈಸ್ 1. ಓಕೆ, ಆಲ್ ಆರ್ ಎಸ್ ಐ ಒಳಗಡೆನೇ ಇದೆ ಅದ. ಸೊ ಗೊತ್ತಾಗಲಿ ಅಂತ ನಾನು ಇಲ್ಲಿ ಕೆ ಜಿ ಬರಿತಾ ಇದ್ದೀನಿ, ಬಟ್ ನೋ ನೀಡ್ ಟು ರೈಟ್ ದಟ್ ಕೆ ಜಿ ಆಲ್ಸೋ, ಯಾಕಂದರೆ ಎಸ್ ಐ ಎಲ್ಲ ಇರೋದ್ರಿಂದ ಸ್ಲೋಲಿ ನಾವು ಏನು ಬರಿತಾ ಹೋಗೋಣ, ಓನ್ಲಿ ನಂಬರ್ ಬರಿತಾ ಹೋದರೆ ನಮಗೆ ಬರುವಂಥ ಫೈನಲ್ ಆನ್ಸರ್ನು ಸೇಮ್ ಎಸ್ ಐದಲ್ಲೇ ಬರುತ್ತೆ. ಓಕೆ, ಸರಿ. ಹಾಗಾದರೆ ನಾವು ಇಲ್ಲಿ ವೆಲಾಸಿಟಿ ವಿ ಅನ್ನು ಫೈಂಡ್ ಮಾಡಬೇಕಾಗಿದೆ. ಓಕೆ, ಸೊ ವರ್ಕ್ ಡನ್ ಈಕ್ವಲ್ ಟು ಏನಿಲ್ಲಿ ಕ್ಯೂ ಇಂಟು ವಿ. ಸೊ ಈ equivalent work done means change in kinetic energy or potential energy. We have already discussed in first year also. Okay, so Q into V. ಹಾಗಾದರೆ ಇಲ್ಲಿ ವಿ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ, ವಿ ಸ್ಕ್ವೇರ್ ಈಕ್ವಲ್ ಟು ಬರ್ತಾ ಹೋಗೋಣ. ಓಕೆ, 2 ಆ ಕಡೆ ತಗೊಳ್ರಿ, 2Q V ಅಪಾನ್ ಎಮ್. ಓಕೆ, ಸೊ 2 ಕ್ಯೂ ವ್ಯಾಲ್ಯೂ ಎಷ್ಟಿದೆ, 2 ಇದೆ, ಅದು 1 ಇದೆ, ಅದು 1 ಇದೆ, ವಿ ಸ್ಕ್ವೇರ್ 4 ಬಂತು. ಸೊ ವಿ ಸ್ಕ್ವೇರ್ 4 ಬಂದರೆ ಓಕೆ, ಸೊ ವಿ ಏನಾಗುತ್ತೆ 2, ಯೂನಿಟ್ ಈಸ್ ಸೇಮ್ ಮೀಟರ್ ಪರ್ ಸೆಕೆಂಡ್. ಓಕೆ, ಹಾಗಾದರೆ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಸೊ ಆ್ಯಸ್ ಪರ್ ಗಿವನ್ ಬಿ ಇಸ್ ದ ಕರೆಕ್ಟ್ ಒನ್. ಓಕೆ, ಬಿ ಸರಿ ಆಗುತ್ತೆ. ಸರಿ, ಈಗ ನಾವು ನೋಡೋಣ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಗೋ ಫಾರ್ ಕ್ವಶನ್ ನಂಬರ್ 10. ಓಕೆ, ಸ್ವಲ್ಪ ಇದು ಲೆಂದಿ ಇರೋದ್ರಿಂದ ಈ ಫಾಂಟ್ ಸೈಜು ಕಡಿಮೆ ಇಟ್ಟಿವಿ, ಸ್ವಲ್ಪ ಕೇರ್ಫುಲ್ಲಾಗಿ ಓದಿ. ಏನಂತ ಇದೆ, 2 ಫೋರ್ಸ್ ಆಫ್ ರಿಪಲ್ಸನ್ ಬಿಟ್ವೀನ್, ಓಕೆ, 2 identical, okay, the force of repulsion between 2 identical positive charges when kept with a separation r. ಎರಡು ಚಾರ್ಜ್ಗಳನ್ನು ಆರ್ ಅಂತರದಲ್ಲಿ ಇಟ್ಟಾರ, ಅವೆರಡು ನಡುವಿನ ಫೋರ್ಸು ಎಫ್ ಆಗಿದೆ. ಇನ್ನು ಆ ಎರಡು ಚಾರ್ಜ್ಗಳ ನಡುವಿನ ಸ್ಪೇಸ್ ಒಳಗಡೆ ಹಾಫ್ ಸ್ಪೇಸನ್ನು ಏನು ಮಾಡಿದೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4ದಿಂದ ತುಂಬಿದ್ರೆ ಈಗ ಅವೆರಡು ನಡುವೆ ಇರುವಂಥ ಫೋರ್ಸ್ ಎಷ್ಟು? ಫುಲ್ ತುಂಬಿದರೆ ಭಾಳ ಈಸಿಯಾಗಿ ಹೇಳಿಬಿಡ್ಬೋದಾಗಿತ್ತು ನಾವು, ಯಾಕಂದರೆ 1/4πε0 × εr Q1 Q2 r² ಅಂತ ಈಸಿಲಿ ನಾವು ಬರೆದುಬಿಡ್ತಾ ಇದ್ವಿ. ಆದರೆ ಇಲ್ಲಿ ಹಾಫ್ ಪೋರ್ಷನ್ನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 4 ಇದೆ, ಇನ್ನು ಹಾಫ್ ಪೋರ್ಷನ್ನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 1 ಆಗಿದೆ. ಇಲ್ಲಿ ನಾವು ಬರೆಯೋಣ, if the dielectric constant K ಅಥವಾ εr ಇದ್ದಾಗ ಏನಾಗುತ್ತೆ, ಇದು F ಈಕ್ವಲ್ ಟು 1/4πε0 K Q1 Q2 r². ಓಕೆ, ಇಲ್ಲಿ ಈ ಕೆ ಅನ್ನು r²ಗೆ ತಗೊಳ್ಳೋಣ. ಸೊ ಸಾರಿ, ಇದು ರೂಟ್, ಓಕೆ, ಕೆ r² ಆಗುತ್ತೆ. ಸೊ ಅದನ್ನು √k ಇಂಟು r ಹೋಲ್² ಅಂತ ಬರಿಬೋದು. r/√k ಆಗಿದೆ, ಮೇಕ್ ಇಟ್ ಆ್ಯಸ್ √k ಇಂಟು r ಅಥವಾ r ಇಂಟು √k ಆಗಬೇಕು, ಪರ್ ಅಂತ ಆಗಬಾರ್ದು. ಓಕೆ, ಸ್ಕ್ವೇರ್. ಸೊ ಆಮೇಲೆ ಕರೆಕ್ಷನ್ ಮಾಡೋಣ ಅದನ್ನು. ಇಲ್ಲಿ ನೋಡಿ, ಡಿಸ್ಟೆನ್ಸ್ಗಳನ್ನು ನಾವು 2 ಭಾಗ ಮಾಡಿದ್ದೇವೆ, ಒಂದು r/2, ಇನ್ನೊಂದು r/2. ಓಕೆ, ಹಾಗಾದರೆ ಇಫೆಕ್ಟಿವ್ ಡಿಸ್ಟೆನ್ಸ್ ಏನಾಗುತ್ತೆ? ಇಲ್ಲಿ ಇಫೆಕ್ಟಿವ್ ಡಿಸ್ಟೆನ್ಸ್ ನೀವು ನೋಡಿದ್ರಿ ಅಂದರೆ, ಎರಡು ಕೆ ವ್ಯಾಲ್ಯೂ 1 ಇದ್ದಾಗ ಇಫೆಕ್ಟಿವ್ ಡಿಸ್ಟೆನ್ಸು r/2 + r/2 6 ಆಗುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ, ಒಂದು ಫಸ್ಟ್ ಹಾಫ್ಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟು 4 ಆಗಿದೆ, ನೆಕ್ಸ್ಟ್ ಹಾಫ್ಗೆ 1 ಇದೆ. ಸೊ ಅದು ಡಿಸ್ಟೆನ್ಸು r/2 ಅಂತಲೇ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ √4 ಇಂಟು r/2 ದಟ್ ಈಸ್ r ಆಗುತ್ತೆ. ಸೊ ಇಲ್ಲಿ ಡಿವೈಡೆಡ್ ಬೈ ಆಗಿದೆ. ಸೊ ಅದನ್ನು ನಾವು ಈಗ ಕರೆಕ್ಷನ್ ಮಾಡೋಣ. ಸೊ ಇದಂತೂ ನೆಕ್ಸ್ಟ್ ಕೆ ವ್ಯಾಲ್ಯೂ 1 ಇರೋದ್ರಿಂದ ಅದು r/2 ಓನ್ಲಿ. ಸೊ
ಇಲ್ಲಿ ಆರ್ ಆಗುತ್ತೆ ಆ್ಯಕ್ಚುಲಿ, ಇದು R/4 ಅಂತ ಆಗ್ತಾಯಿದೆ. ಓಕೆ, ಜಸ್ಟ್ ಎ ಮಿನಿಟ್. ಸೊ ಹೀಗಾಗಿ ಆರ್ ಪ್ಲಸ್ R/2 3R/2. ಓಕೆ, ಒಂದು ನಿಮಿಷ, ಇದು ನಾವು ಓಕೆ ಯೂಸ್ ಪೆನ್ ಫಾರ್ ಕರೆಕ್ಷನ್. ಓಕೆ, ಈಗ ನೋಡಿ ಆರ್ ಪ್ಲಸ್ R/2 3R/2 ಆಗುತ್ತೆ. ಓಕೆ, 3R/2. ಸೊ F ಈಕ್ವಲ್ ಟು 1/4πε0 Q1 Q2 divided by ಓಕೆ, ಇದು 3R/2 ಆಗಬೇಕಾಗಿತ್ತು. ಜಸ್ಟ್ ಎ ಮಿನಿಟ್. ಏನಾಗತ್ತೆ, ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಬೆಲೆ ಹೆಚ್ಚಿಗೆ ಇದ್ದಂಗೆ ಫೋರ್ಸ್ ಕಡಿಮೆ ಆಗುತ್ತೆ. ಅಂದ್ರೇನು, ಡಿಸ್ಟೆನ್ಸ್ ಜಾಸ್ತಿ, ಇಫೆಕ್ಟಿವ್ ಡಿಸ್ಟೆನ್ಸು ಜಾಸ್ತಿ ಇದ್ದವ್ರ ಥರ ಬಿಹೇವ್ ಮಾಡುತ್ತೆ ಅಷ್ಟೇ. ಸೊ ಇಲ್ಲಿ ಆರ್ ಪ್ಲಸ್ R/2 3R/2 ಅಂತ ಕನ್ಸಿಡರ್ ಮಾಡಿದ್ರಿ ಅಂದರೆ ಅದನ್ನು ಸ್ಕ್ವೇರ್ ಮಾಡಿದರೆ 3R²/4 ಆಗತ್ತೆ. ಓಕೆ, 3R²/4 ಅಂತ ಆಗತ್ತೆ. ಸೊ ಆಲ್ರೆಡಿ ನಾವು ಫೋರ್ಸ್ ಎಷ್ಟಿತ್ತು ಅಂದರೆ 1/4πε0. ಓಕೆ, Q1 Q2/R² ಆಗಿತ್ತು. ಇಲ್ಲಿ Q ಇದೆ, ನೋ ಪ್ರಾಬ್ಲಮ್. Q1 ಈಸ್ ಆಲ್ಸೋ Q, Q2 ಈಸ್ ಆಲ್ಸೋ Q. ಓಕೆ, ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡೋಣ. ಸೊ 3R/2, ಸೊ 3R/2 ಹೋಲ್ ಸ್ಕ್ವೇರ್. ಓಕೆ, ಸೊ ನಾವು ಫೈನ್. ಸೊ ಈಗ 1/4πε0 ಸೊ Q1 Q2 ಡಿವೈಡೆಡ್ ಬೈ R², ಇದು ಮೊದಲು ಇರುವಂಥ ಎಫ್. ಇನ್ನು ಡಿನಾಮಿನೇಟರ್ದಲ್ಲಿ 3/2² ಇದೆ, ಅದು ಮಾಡಿದರೆ ಏನಾಗುತ್ತೆ, ದಟ್ 2² 4 ನ್ಯೂಮರೇಟರ್ಗೆ ಬರುತ್ತೆ. ಸೊ 3² is 9, ಸೊ 4/9 ಆಗುತ್ತೆ. ಸೊ ಹಾಗಾದರೆ ಇದೆಲ್ಲ ಎಫ್ ಇದೆ. ಸೊ ಎಫ್ ಇಂಟು 4/9 ಈಸ್ 4F/9. ಸೊ ಹಾಗಾದರೆ ದ ಕ್ವಶನ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಒನ್. ಓಕೆ, ಆಪ್ಷನ್ ಡಿ. ಓಕೆ, ಸೊ 2018ದಲ್ಲಿ ಸಾಕಷ್ಟು ಕ್ವಶನ್ಸು ಇದ್ರ ಮೇಲ್ಗಡೆ ಬಂದಿದೆ. ಇಲ್ಲಿ ನೋಡಿ, ಸ್ವಲ್ಪ ನೀವು ಗಮನಿಸ್ಬೇಕಿಲ್ಲಿ. ಇಲ್ಲಿ ಈ ಸರ್ಕ್ಯೂಟು ನಮ್ಮನ್ನು ಕನ್ಫ್ಯೂಷನ್ ಮಾಡುವಂಥ ಚಾನ್ಸಸ್ಸು ಭಾಳ ಇದೆ. ಸಡನ್ಲಿ ನಮಗೆ ಇಫೆಕ್ಟಿವ್ ಕೆಪಾಸಿಟನ್ಸು ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಜಸ್ಟ್ ನೋಡಿ, 4 ಮೈಕ್ರೋಫ್ಯಾರಡ್ದು 5 ಕೆಪಾಸಿಟರ್ಸ್ ಇದೆ. ಓಕೆ, ಸ್ವಲ್ಪ ನೀವು ಅದನ್ನು ಈ ರೀತಿ ಡ್ರಾ ಮಾಡ್ಕೊಳ್ರಿ. ಇಲ್ಲಿ ಒಂದು ಕೆಪಾಸಿಟರ್ ಇದೆ. ಓಕೆ, ಇಲ್ಲೊಂದು ಕೆಪಾಸಿಟರ್ ಇದೆ. ಸೊ ಅದೇ ಕೆಪಾಸಿಟರನ್ನು ಓಕೆ ಇಲ್ಲೇ ನೋಡಿ ಇಷ್ಟಿದೆ. ಇಲ್ಲಿ ನಾವು ಇಫೆಕ್ಟಿವ್ ಕೆಪಾಸಿಟನ್ಸ್ ತೆಗಿಬೇಕಾಗಿದೆ. ಸೊ ಅದೇ ಕೆಪಾಸಿಟರನ್ನು ಇಲ್ಲಿ ತೆಗೆದ್ರೂ ಒಂದೇ. ಸೊ ಬೋತ್ ಸರ್ಕ್ಯೂಟ್ಸ್ ಆರ್ ಸೇಮ್, ಇದು ಒಂದೇ, ಹೌದಾ? ಸೊ ಬೋತ್ ಆರ್ ಸೇಮ್ ಓನ್ಲಿ. ಓಕೆ, ಈಗ ನೋಡಿ ಕ್ಲಿಯರ್ಲಿ ಇದು ವೆಟ್ ಸ್ಟೋನ್ಸ್ ಬ್ರಿಡ್ಜ್ ಆಗಿದೆ. ಇನ್ಸ್ಟೆಡ್ ಆಫ್ R1 R2 R3 R4 ಓಕೆ, ಎಲ್ಲ ಮೀಟರ್ ಅಂತ ಏನಿದೆ ಅಲ್ಲ, ಸೇಮ್ ಅದೇ ರೀತಿ ಇಲ್ಲಿ ಏನಾಗಿದೆ, ಎಲ್ಲ ಕೆಪಾಸಿಟರ್ಸ್ ಅದ. ಸೊ ಇದು ಬ್ಯಾಲೆನ್ಸ್ಡ್ ವೆಟ್ ಸ್ಟೋನ್ಸ್ ಬ್ರಿಡ್ಜ್ ಆಗೋದ್ರಿಂದ ಆ ಮಿಡಲ್ದಲ್ಲಿ ಇರುವಂಥ 4 ಮೈಕ್ರೋಫ್ಯಾರಡ್ ಕೆಪಾಸಿಟರು ಕೌಂಟ್ ಆಗೋದೇ ಇಲ್ಲ. ಯಾಕಂದರೆ ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸು ವಿ ಆರ್ ಗೆಟಿಂಗ್ 0. ಸೊ ಹಾಗಾಗಿ ನಾವು ವಿ ಹ್ಯಾವ್ ಟು ರಿಮೂವ್ ದ್ಯಾಟ್ 4. ಹಾಗಾದರೆ ಮೇಲ್ಗಡೆ 4/4 2 ಸೀರೀಸ್ ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ 2 ಅಂತ ಬರೆಯೋಣ. ಇನ್ನು ಕೆಳಗಡೆ ಏನಾಗಿದೆ ಅಂದರೆ ಅಲ್ಲಿ 4/4 2 ಅದಾವ, ಅವು ಸೀರೀಸ್ ಹಾಕವ. ಸೊ ಅದನ್ನು ಏನು ಬರೆಯೋಣ, 4/4 2 ಆಗುತ್ತೆ ಇಫೆಕ್ಟಿವ್ ಕೆಪಾಸಿಟನ್ಸ್. ಸೊ 2 ಪ್ಯಾರಲ್ ಇರೋದ್ರಿಂದ 2 + 2 is 4. ಸೊ 4 ಮೈಕ್ರೋಫ್ಯಾರಡ್. ಓಕೆ, ಸೊ
ಸ್ವಲ್ಪ ನೀವು ಕ್ಲಿಯರ್ಲಿ ಇದು ಬ್ಯಾಲೆನ್ಸ್ಡ್ ರೆಸಿಸ್ಟೆನ್ಸ್ ನೆಟ್ವರ್ಕ್ ಅಂತ ಗೊತ್ತಾದಾಗ ಡೈರೆಕ್ಟ್ಲಿ ನಾವು ಬರೆದು ಬಿಡ್ಬೋದು. ಓಕೆ, 4 ಅಂತ, ಬಿಕಾಸ್ ಎಲ್ಲ ಕೆಪಾಸಿಟರ್ಸು 4 ಇರೋದ್ರಿಂದ ಆ ಸರ್ಕ್ಯೂಟ್ ನೋಡಿದ ತಕ್ಷಣ ಎಸ್ ಇದು ಬ್ಯಾಲೆನ್ಸ್ಡ್ ರೆಸಿಸ್ಟೆನ್ಸ್ ನೆಟ್ವರ್ಕ್ ಅಂತ ನಿಮ್ಗೆ ಐಡೆಂಟಿಫೈ ಆದರೆ ಡೈರೆಕ್ಟ್ಲಿ 4 ಅಂತ ಬರೆದು ಬಿಡ್ಬೋದು. ಓಕೆ, ಸೊ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಇದು ಸರಿ ಆಯ್ತಲ್ಲ? ಓಕೆ, ಸರಿ. ಇದೊಂದು ಕ್ವಶನ್ ಡೈರೆಕ್ಟ್ ಒನ್ ಇದೆ ನೋಡಿ. ಸೊ ಕ್ವಶನ್ ಏನಿದೆ ನೋಡಿ, ಇಕ್ವಿವೆಲೆಂಟ್ ಪೊಟೆನ್ಷಿಯಲ್ ಮೇಲ್ಗಡೆ ಇದೆ. ಓಕೆ, ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಆನ್ ಆ್ಯನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಆ ಸರ್ಫೇಸ್ ಮೇಲ್ಗಡೆ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲ್ಲ ಕಡೆಗೆ ಒಂದೇ ಇರುತ್ತೆ. ಸೊ ಒಂದೇ ಇರುತ್ತೆ. ವರ್ಕ್ ಡನ್ ಹೆಂಗೆ ಮೆಜರ್ಮೆಂಟ್ ಮಾಡ್ತೀವಿ? ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ನಾವು ಯಾವ ಪಾಯಿಂಟ್ನಿಂದ ಯಾವ ಪಾಯಿಂಟಿಗೆ ಮೂವ್ ಮಾಡಾಕತ್ತೀವಲ್ಲ ಆ ಎರಡು ಪಾಯಿಂಟ್ಗೆ ಇರುವಂತಹ ಪೊಟೆನ್ಷಿಯಲ್ದ ವ್ಯತ್ಯಾಸ ಅಥವಾ ಪೊಟೆನ್ಷಿಯಲ್ದ ಡಿಫ್ರೆನ್ಸ, ದ್ಯಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇಲ್ಲಿ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಇದ್ದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ 0 ಆಗುತ್ತೆ. 0 ಇಂಟು ಎನಿ ಚಾರ್ಜ್. ಓಕೆ, 0 ಇಂಟು ಎನಿ ಚಾರ್ಜ್. ಓಕೆ, ಅದು 3 ಮೈಕ್ರೋ ಫ್ಯಾರಡ್ ಕೊಟ್ಟಾರಲ್ಲ, ಅದನ್ನು ಬಿಟ್ಟು ಬೇರೆ ಯಾವುದೂ ಇರ್ಬೋದು. ಓಕೆ, ಅಲ್ಲಿ ಏನಾಗತ್ತೆ, ಇಟ್ ಈಸ್ 0 ಓನ್ಲಿ. ವರ್ಕ್ ಡನ್ ಈಸ್ 0 ಓನ್ಲಿ. ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಂಬರ್ 13. 2 capacitors 3 microfarad and 6 microfarad are connected in series and the potential difference 900 volt is applied across the combination. They are then disconnected and reconnected, okay, in parallel. The potential difference across the combination is, okay. So the question is very interesting. Okay, ಏನೇನಿದೆ ನೋಡಿ ಇಲ್ಲಿ 3, 6. ಓಕೆ, ಇವೆರಡಕ್ಕೂ ಸೇರಿಸಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ? 900 ಇದೆ. ಸೊ ಎರಡಕ್ಕೂ ಸೇರಿಸಿ 900 ಕೊಡೋದ್ರಿಂದ ಫಸ್ಟ್ಗೆ ಇವೆರಡು ಕೆಪಾಸಿಟರ್ಸನ್ನು ಸೇರಿಸೋಣ. ಸೊ 3, 6 ಸೀರೀಸ್ ಇರೋದ್ರಿಂದ C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ಮಾಡಿದ್ರಿ ಅಂದರೆ 18/9 ಆಗುತ್ತೆ. ಸೊ ಇದಕ್ಕೆ ನಾವು 900 ಕೊಟ್ಟಿದ್ದೀವಿ. ಇನ್ನು ನಾವು ಚಾರ್ಜ್ ನೋಡೋಣ. ಚಾರ್ಜ್ Q ಈಕ್ವಲ್ ಟು C ಇಂಟು V. ಸೊ ಹಾಗಾದರೆ 2 ಇಂಟು 900 ಈಸ್, ಓಕೆ, ಎಷ್ಟಾಗತ್ತೆ? 1800. ಓಕೆ, ಮೈಕ್ರೋಕೊಲಮ್. ಇಲ್ಲಿ ಸೀರೀಸ್ ಒಳಗಡೆ ಏನಾಗಿರುತ್ತೆ, ಎರಡೂ ಸೇರಿ 1800 ಮೈಕ್ರೋಕೊಲಮ್ ಚಾರ್ಜ್ ಆಗಿದೆ. ಸೊ ಇಂಡಿವಿಜುವಲ್ ಚಾರ್ಜ್ನೂ ಸಹಿತ 1800 ಆಗಿರುತ್ತೆ. ಯಾಕಂದರೆ ಸೀರೀಸ್ದಲ್ಲಿ ಚಾರ್ಜ್ Q1 Q2 ಆಗಿರೋದಿಲ್ಲ, ಚಾರ್ಜ್ Q ಆಗಿರುತ್ತೆ. ಇದು ನೀವು ಗಮನಿಸಬೇಕಿಲ್ಲ. ಓಕೆ, ಇನ್ನು ಇವೇ ಎರಡು ಕೆಪಾಸಿಟರ್ಸ್ಗಳನ್ನು ನಾವು ಪ್ಯಾರಲಲ್ದಲ್ಲಿ ಹಾಕೋಣ. ಜಸ್ಟ್ ನೋಡಿ, ಡಿಫ್ರೆಂಟ್ ಕಲರ್ ಯೂಸ್ ಮಾಡಿದ್ವಿ ಕ್ಲಿಯರ್ಲಿ ಐಡೆಂಟಿಫೈ ಆಗಲಿಕ್ಕೆ. ಫಸ್ಟ್ಗೆ ಅಂತೂ ನಾವು ತಗೊಂಡೇವಿ. ಈಗ ಈ ಎರಡು ಕೆಪಾಸಿಟರ್ದು ನಮಗೇನು ಗೊತ್ತಿದೆ? ಚಾರ್ಜ್ ಗೊತ್ತಿದೆ. ಓಕೆ, C1 ವ್ಯಾಲ್ಯೂ 3 ಇದೆ, Q1 ವ್ಯಾಲ್ಯೂ 1800 ಇದೆ, C2 ವ್ಯಾಲ್ಯೂ 6 ಇದೆ, Q2 ವ್ಯಾಲ್ಯೂ ಇಸ್ ಆಲ್ಸೋ 1800 ಆಗಿದೆ. ಈಗ ನೋಡಿ, ಸೊ ಎರಡು ಕೆಪಾಸಿಟರ್ಸು ಪ್ಯಾರಲಲ್ ಇದ್ದಾಗ ಎಫೆಕ್ಟಿವ್ ಕೆಪಾಸಿಟನ್ಸ್ C1 ಪ್ಲಸ್ C2 ಆಗುತ್ತೆ. ದಟ್ ಈಸ್ 3 + 6 9 ಆಗುತ್ತೆ. ಚಾರ್ಜ್ ಏನಾಗುತ್ತೆ? Q1 ಪ್ಲಸ್ Q2. Q ಈಕ್ವಲ್ ಟು ಏನು? Q1 ಪ್ಲಸ್ Q2. ಸೊ Q ಈಕ್ವಲ್ ಟು Q1 ಪ್ಲಸ್ Q2 ಅಂದರೆ 1800 ಪ್ಲಸ್ 1800, ಓಕೆ, 3600. ಓಕೆ, ಬಿಕಾಸ್ Q ಈಕ್ವಲ್ ಟು ಏನಾಗುತ್ತೆ ಇಲ್ಲಿ? Q1 ಪ್ಲಸ್ Q2. ಈಗ ನೋಡಿ, ಈ ಒಂದು ಪ್ಯಾರಲಲ್ ಒಳಗಡೆ ಪೊಟೆನ್ಷಿಯಲ್ ಎರಡಕ್ಕೂ ಸೇಮ್ ಇರುತ್ತೆ. ಸೊ ಪೊಟೆನ್ಷಿಯಲ್ V ಈಕ್ವಲ್ ಟು ಏನು? Q/C. ಸೊ Q ಟೋಟಲ್ ಚಾರ್ಜ್ ಎಷ್ಟಾಗಿದೆ? 3600 ಡಿವೈಡೆಡ್ ಬೈ 9, 9 4s 36. ಸೊ 400 ವೋಲ್ಟ್. ಓಕೆ, ಇಲ್ಲಿ 400 ವೋಲ್ಟ್ ಆಗುತ್ತೆ. ಸೊ 400 ವೋಲ್ಟ್ is the option D. Okay, ಸರಿ. We can discuss the remaining questions in next video class. Okay, thank you.